ಎಲ್ಲರಿಗೂ ನಮಸ್ಕಾರ. ಪುನಃ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರ ಸಪೋರ್ಟ್ಗೆ ಧನ್ಯವಾದಗಳು. ನಿಮ್ಮೆಲ್ಲರ ಸಪೋರ್ಟ್ಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಮೇನ್ಲಿ ನಿಮಗೆಲ್ಲರಿಗೂ ಹೆಲ್ಪ್ ಮಾಡಬೇಕಂತ ಈ ಚಾನಲ್ ಓಪನ್ ಮಾಡಿದ್ದು. ಇದು ಗ್ರೋ ಆಗ್ತಾ ಇದೆ ಅಂದರೆ ನನಗೂ ತುಂಬ ಖುಷಿಯಾಗುತ್ತೆ. ನಾನು ಯಾರಿಗಾದರೂ ನನ್ನ ನಾಲೆಜಿಂದ ಹೆಲ್ಪ್ ಮಾಡ್ತಾ ಇದ್ದೀನಿಲ್ಲ ಅಂತ. ಹಾಗೆ ಇಂದು 5ನೇ ತಾರೀಕಾಗಿದ್ದು ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ KCETದವರು ಇಂದು ನೋಟಿಫಿಕೇಷನ್ ನಮಗೆ ಕೊಡ್ತಾರೆ, ಏನಾದರೂ 3rd ರೌಂಡ್ ಶೆಡ್ಯೂಲ್ ಬಗ್ಗೆ ಹೇಳ್ತಾರೆ ಅಂತ. ಬಟ್ ಇವತ್ತು ಯಾವುದೇ ರೀತಿಯ ನೋಟಿಫಿಕೇಷನ್ ಅವರು ಕೊಡಲಿಲ್ಲ. ಹಾಗೆ ಮೇನ್ಲಿ ನಮ್ಮ ಸ್ಟೂಡೆಂಟ್ಸ್ಗೆ ಏನು ಡೌಟ್ ಇರೋದಂದರೆ, ಒಂದಿಷ್ಟು ಜನ ನಾನು ಮೋಸ್ಟ್ ಫ್ರೀಕ್ವೆಂಟ್ಲಿ ನೋಡಿದ್ದು ಇನ್ನೊಂದು ಕಮೆಂಟ್ ಏನಂದರೆ, ನಾವು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ, ಸೆಕೆಂಡ್ರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿಲ್ಲ, 3rd ರೌಂಡ್ನಲ್ಲಿ ನಾವು ಡೈರೆಕ್ಟಾಗಿ ಎಂಟ್ರಿ ತೊಗೋಬೋದಾ ಅನ್ನೋಂಥ ಕ್ವಶನ್ನು ನಾನು ನೋಡಿದೆ. ಸೊ ನಿಮಗೆಲ್ಲರಿಗೂ ನಾನು ಅದಕ್ಕೆ ಆನ್ಸರ್ ನೀಡೋದು ಏನಂದರೆ, ಲಾಸ್ಟ್ ಟೈಮ್ ಇದೇದವರು ಅವಕಾಶ ನೀಡಿದರು, ಬಟ್ ಈ ಸಾರಿ ಹೇಗೆ ಅನ್ನೋದನ್ನು ನಾನು ಈಗಲೇ ಹೇಳಕ್ಕೆ ಬರಲ್ಲ. ಸೊ ಅವರು ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಬಿಟ್ಟಿದ್ರಲ್ಲ 3rd ರೌಂಡ್ದು, ಆವಾಗ ಆ ಒಂದು ನೋಟಿಫಿಕೇಷನನ್ನು ನಮಗೆ ಕಳಿಸಿದ್ರು. ಹಾಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಅದು ಕಾಲೇಜ್ ಆ್ಯಡ್ ಮಾಡೋದಾಗಿರಲಿ, ಹಾಗೆ ನೀವು ಎಂಟರ್ ಆಗ್ಬೋದಾ ಅನ್ನೋದು ನಮಗೆ 3rd ರೌಂಡ್ ಶೆಡ್ಯೂಲ್ ಬರುತ್ತಲ್ಲ ಆ ಒಂದು ಸ್ಲಿಪ್ಪಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡೋಣ. ಇವತ್ತು ಯಾವುದೇ ಆದ ನೋಟಿಫಿಕೇಷನ್ ಬರಲಿಲ್ಲ, ನಾಳೆ ಆದರೂ ಬರುತ್ತೆ ಅಂತ ಕಾಯೋಣ. ಆಗಲೇ ನಾನು ಹೇಳಿದಾಗೆ MCC ಕೌನ್ಸ್ಲಿಂಗ್ 12ನೇ ತಾರೀಕಿಗೆ 2nd ರೌಂಡ್ ರಿಸಲ್ಟ್ ಬಿಡ್ತಾರಲ್ಲ, ಅದಾದಮೇಲೆ ನಮ್ಮ 3ನೇ ಸುತ್ತಿನ ಫಲಿತಾಂಶ ಪ್ರಕಟವಾಗುವುದು ಅಂತಲೇ ಹೇಳ್ಬೋದು. ಹೌದಾ? ಅದಕ್ಕಾಗಿ ಅವರು ವೇಟ್ ಮಾಡ್ತಾ ಇದ್ದಾರೆ ಅಂದರೆ, ಅವರು ಇವತ್ತು ಬಿಡಲಿಲ್ಲ, ನಾಳೆನೂ ಬಿಡ್ಬೋದು, ನಾಳೆ ಬಿಡಲಿಲ್ಲ ಅಂದರೆ ನಾಡಿದ್ದು ಬಿಡ್ಬೋದು. ಇದಷ್ಟು ಟೈಮ್ ಪೀರಿಯಡಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಹೀಗೆ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾವಿಲ್ಲಿ ಫೇಕ್ ಅನ್ನೋದು ಯಾವುದೂ ಕೊಡಲ್ಲ. ಯಾವುದು ಈಗ ಕರೆಂಟಾಗಿ ನೋಟಿಫಿಕೇಷನ್ ಬರ್ತಾ ಇವೆ, ಅದನ್ನು ನಾವು ನಿಮಗೆ ಅಪ್ಡೇಟ್ಸ್ ನೀಡ್ತಾ ಇರ್ತೀವಿ. ಬೇಗ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ನಮ್ಮ ವಿಡಿಯೋಗಳು ಅವರಿಗೂ ಕೂಡ ಹೆಲ್ಪ್ ಆಗುತ್ತವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನೋಡಿ ನನಗೂ ತುಂಬ ಖುಷಿಯಾಯಿತು. ಈಗಾಗಲೇ 150 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ವಂದೇ ಮಾತರಂ. ಥ್ಯಾಂಕ್ ಯು.